ಮುಖ್ಯಮಂತ್ರಿ ಆಗಲೇಬೇಕು ಅಂತ ಬಹಳ ದಿನಗಳಿಂದ ಶತಪ್ರಯತ್ನ ಮಾಡ್ತಿದ್ದ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈಗ ಶಸ್ತ್ರತ್ಯಾಗ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗುವಂತಹ ತಮ್ಮ ಕನಸನ್ನ ಮುಂದೂಡಿದ್ದಾರೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕೆ ಅಂದ್ರೆ ಸಿ.ಎಂ. ಆಗುವ ವಿಷಯದಲ್ಲಿ ಅವರು ಡೆಡ್ ಎಂಡ್ ಅನ್ನ ತಲುಪಿದ್ದಾರೆ. ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವುದು ಸಾಧ್ಯವೇ ಇಲ್ಲ ಅನ್ನುವಂಥ ವಿಷಯ ಅವರಿಗೆ ಮನವರಿಕೆಯಾಗಿದೆ. ಅದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಕನಸನ್ನ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಾಳ್ಯದಿಂದ ತಿಳಿದು ಬರ್ತಾ ಇದೆ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಸೋಲಪ್ಕೊಂಡ್ಬಿಟ್ರ, ಶರಣಾಗ್ಬಿಟ್ರ, ಮುಂದೆ ಏನ್ ಮಾಡ್ಬೋದು? ಸಾಮಾನ್ಯವಾಗಿ ಅವರು ಈ ರೀತಿ ಸೋಲೊಪ್ಕೊಳ್ಳುವಂತಹ ನಾಯಕ ಅಲ್ಲ. ಹಂಗಿದ್ರೆ ಅವರ ಪ್ಲಾನ್ ಏನು? ವಿಶೇಷವಾಗಿ 2028ಕ್ಕೆ ಏನು ಪ್ಲಾನು ಅನ್ನುವಂತಹ ಚರ್ಚೆಗಳು ಕೂಡ ಉಟ್ಕೊಂಡಿದ್ದಾವೆ. ಜೊತೆಗೆ ಅದೇನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಾಳೆ ಅಂದರೆ ಮೇ 15ನೇ ತಾರೀಕು ಡಿ.ಸಿ.ಎಂ. ಹಾಗೂ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಸ್ವಲ್ಪ ಗ್ರಾಂಡ್ ಆಗಿ ಆಚರಣೆ ಮಾಡಲಾಗ್ತಿದೆ. ಆಚರಣೆ ಮಾಡ್ತಿರೋರು ಯಾರು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ, ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು, ಆಪ್ತರು, ಅನುಯಾಯಿಗಳು ಇವರೆಲ್ಲ ಸೇರಿ ಗ್ರ್ಯಾಂಡ್ ಆಗಿ ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇಯನ್ನು ಆಚರಿಸ್ತಾ ಜೊತೆಗೆ ಒಂದು ಸಂದೇಶವನ್ನ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದರಂತೆ. ಅದಕ್ಕೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಸಮ್ಮತಿ ಇದೆ ಅಂತ ಕೂಡ ತಿಳಿದು ಬಂದಿದೆ. ಏನಪ್ಪ ಸಂದೇಶ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂದ್ರೆ 2028ಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, 2028ಕ್ಕೆ ಡಿ.ಕೆ. ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಅನ್ನುವಂತಹ ಸ್ಲೋಗನ್ಗಳನ್ನ, ಸಂದೇಶವನ್ನ ಕಳಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ತಯಾರಿ ನಡೆದಿವೆ ಅಂತೇಳಿ ಗೊತ್ತಾಗಿದೆ. ಇದು ಅರ್ಥ ಏನು? 2028ಕ್ಕೆ ಡಿ.ಕೆ. ಶಿವಕುಮಾರ್ ಸಿ.ಎಂ. ಅಂದ್ರೆ ಈ ಅವಧಿನಲ್ಲಿ ಇಲ್ಲ ಅಂತ ತಾನೆ. ಈ ಅವಧಿನಲ್ಲಿ ಯಾಕಿಲ್ಲ ಅಂದ್ರೆ ಇತ್ತೀಚೆಗೆ ನಡೆದಂತಹ ಕೆಲವು ಬೆಳವಣಿಗೆಗಳ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಸಿ.ಎಂ. ಆಗುವಂತ ವಿಷಯದಲ್ಲಿ ಡೆಡ್ ಎಂಡ್ ಅನ್ನ ತಲುಪಿಟ್ಟಿದ್ದಾರೆ. ಈಗ ಅವರಿಗೆ ಗೊತ್ತಾಗಿದೆ, ನಾನು ಏನೇ ಮಾಡಿದ್ರೂ ಕೂಡ ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲ್ಲ ಅನ್ನೋದು. ಹೇಗೆ ಅಂದ್ರೆ, ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬೇಕು. ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ವೆರಿ ನೆಕ್ಸ್ಟ್ ಮಿನಿಟ್ ಏನಂತ ಪ್ರಶ್ನೆ ಉದ್ಭವಿಸುತ್ತೆ? ಸಿದ್ದರಾಮಯ್ಯ ಅವರ ಪಾತ್ರ ಏನು? ಸಿದ್ದರಾಮಯ್ಯ ಅವರನ್ನ ಪಕ್ಷ ಯಾವ ರೀತಿ ಬಳಸ್ಕೊಳ್ಬೇಕು? ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಅವರನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಯಾವುದೇ ಸ್ಥಾನಮಾನ ಇಲ್ಲದೆ ಇದ್ರೆ ಸಿದ್ದರಾಮಯ್ಯ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಲ್ಲರು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಆಗುವಂತಹ ಲಾಭ ನಷ್ಟಗಳ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕಿದೆ. ನೋಡಿ, ಕರ್ನಾಟಕದ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಬಿ.ಎಸ್. ಯಡಿಯೂರಪ್ಪ ಅವರನ್ನ ಏಕಾಏಕಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರಿಂದ ಬಿಜೆಪಿ ಎಂತ ಹೀನಾಯ ಸೋಲನ್ನ ಕಾಣಬೇಕಾಯ್ತು ಅನ್ನೋದು ಕಣ್ಣೆದುರಿಗೇನೆ ಇದೆ. ಇವತ್ತಿಗೂ ಕೂಡ ಬಿಜೆಪಿ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ, ಯಡಿಯೂರಪ್ಪ ಇಲ್ಲದೆ ಇರುವ ಕಾರಣಕ್ಕೋಸ್ಕರ. ಒಂದ್ ಕಡೆ ಪಕ್ಷಕ್ಕೆ ನಾಯಕತ್ವ ಇಲ್ಲ, ಸಂಘಟನೆ ಇಲ್ಲ, ಒಳಜಗಳ, ಗುಂಪುಗಾರಿಕೆ, ಈ ರೀತಿಯ ನಾನಾ ರೀತಿಯ ಸಮಸ್ಯೆಯಲ್ಲಿ ಬಿಜೆಪಿ ಬಳಲ್ತಾ ಇದೆ. ಇದೇ ಸಮಸ್ಯೆ ಕಾಂಗ್ರೆಸ್ಗೂ ಬರ್ಬೋದು ವಿತೌಟ್ ಸಿದ್ದರಾಮಯ್ಯ ಆದ್ರೆ ಎನ್ನುವಂತಹ ಭಯ ಆ ಪಕ್ಷದ ಹೈಕಮಾಂಡ್ಗೆ. ಅದೇ ಕಾರಣಕ್ಕೋಸ್ಕರ ಆಗಿದ್ದಾಗ್ಲಿ ಸಿದ್ದರಾಮಯ್ಯ ಅವರನ್ನ ಈ ಅವಧಿಗೆ ಮುಂದುವರ್ಸೋಣ ಅನ್ನುವಂಥ ತೀರ್ಮಾನ ಆಗಿದೆ ಅನ್ನುವಂತಹ ಸುದ್ದಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವ್ರಿಗೆ ರೀಚ್ ಆಗಿದೆ ಮತ್ತು ಅವರ ಬೆಂಬಲಿಗರಿಗೆ ಗೊತ್ತಾಗಿದೆ ಅಂತೇಳಿ ಕೂಡ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಹೋಗ್ಲಿ, ಈಗ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅವರು 2028ಕ್ಕೆ ಮತ್ತೆ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತಾರ, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದ್ರ ಬಗ್ಗೆ ಕೂಡ ಸಮಾಲೋಚನೆ ನಡೆದಿದೆ. ಆ ಸಾಧ್ಯತೆ ಬಹಳ ಕಮ್ಮಿ ಅಂತ ಹೈಕಮಾಂಡ್ ಅನಿಸಿದೆ. ಸಿದ್ದರಾಮಯ್ಯ ಅವರಿಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಬಹಳ ನಷ್ಟ ಆಗುತ್ತೆ ಅನ್ನುವಂಥದ್ದಾಗ್ಲಿ,
ಡಿ ಕೆ ಶಿವಕುಮಾರ್ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಲ್ಲ ಅನ್ನುವಂತಹ ಭಾವನೆಗಳಾಗ್ಲಿ ಅಭಿಪ್ರಾಯಗಳಾಗ್ಲಿ ಇವು ಕಾಂಗ್ರೆಸ್ ಹೈಕಮಾಂಡಿನ ಅಭಿಪ್ರಾಯಗಳು. ಅದು ಕಾಂಗ್ರೆಸ್ ನಾಯಕರ ಮೂಲಕ ಗೊತ್ತಾಗಿರುವಂತಹ ವಿಷಯಗಳು. ಇದರಲ್ಲಿ ನನ್ನ ವೈಯಕ್ತಿಕವಾದಂಥದ್ದು ಏನೂ ಇಲ್ಲ, ಅವ್ರದ್ದು. ಅದು ತಪ್ಪು ಸರಿನ ಬೇರೆ ವಿಷಯ. ಆದರೆ ಈ ರೀತಿಯ ಅಭಿಪ್ರಾಯಗಳು ಇರೋದ್ರಿಂದ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದು ಕಷ್ಟ. ಬದಲಾವಣೆ ಮಾಡೋದು ಕಷ್ಟ ಅನ್ನೋದಕ್ಕಿಂತ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಈಗ ಪಕ್ಷನಿಷ್ಠೆಯನ್ನ ಮೆರೆದು, ಅಂದ್ರೆ ಆಯ್ತು ನೀವು ಹೇಳ್ದಂಗೆ ನಾನು ಕೇಳಿದ್ದೀನಿ, ಅಧಿಕಾರವನ್ನ ತ್ಯಾಗ ಮಾಡಿದ್ದೀನಿ, ಬಿಟ್ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿ 2028ಕ್ಕೆ ಅಟೆನಿ ಕಾಸ್ಟ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ತಂದು ತಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಹೊರಟಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಬಹುಶಃ ಇದನ್ನ ಬಿಟ್ಟರೆ ಅವ್ರಿಗೆ ಬೇರೆ ದಾರಿ ಇರಲಿಲ್ಲ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ನಾನು ಡೆಡ್ ಎಂಡ್ ಅನ್ನುವಂಥ ಪದವನ್ನ ಬಳಸಿರೋದು. ಈಗ ಇದನ್ನ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ದಾರಿ ಇಲ್ಲ. ಅದರಿಂದಾಗಿ 2028ಕ್ಕೆ ಮುಖ್ಯಮಂತ್ರಿ ಆಗುವ ಹಿನ್ನೆಲೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ನಾನೇ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಿಂಬಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾಳೆ ನಡೆಯುವಂತಹ ಹುಟ್ಟುಹಬ್ಬವನ್ನ ಒಂದು ರೀತಿಯಲ್ಲಿ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಲಾಗ್ತಿದೆ. ಅವರ ಬೆಂಬಲಿಗರ ಮೂಲಕ, ಅಭಿಮಾನಿಗಳ ಮೂಲಕ ಈ ಸಂದೇಶ ಅಂದ್ರೆ 2028ಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ಅವರೇ ನ್ಯಾಚುರಲ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಗಳು ನಡೆದಿದ್ದಾವೆ. ನಾಳೆ ಆ ರೀತಿ ಬಿಂಬಿಸಲಾಗತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಸೊ ಈ ಥರದ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದೆ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬುಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.